ಹಾಯ್ ಹಲೋ ಫ್ರೆಂಡ್ಸ್, ನಂದಿನಿ ಅಡುಗೆಗೆ ಸ್ವಾಗತ. ನಾವಿವತ್ತು ಗರಿಯಾಗಿ ತುಂಬ ಆರೋಗ್ಯಕ್ಕೆ ಒಳ್ಳೆಯದಾದಂಥ ಹಾಗಲಕಾಯಿ ಚಿಪ್ಸನ್ನು ಮಾಡೋದು ಹೇಗೆ ಅಂತ ನೋಡೋಣ. ನೋಡಿ, ನಾನು ಈ ಥರ ಕಟ್ ಮಾಡ್ಕೊಂಡಿದ್ದೀನಿ. ಹೀಗೆ ಕಟ್ ಮಾಡಿಬಿಟ್ಟು ಇದಕ್ಕೆ ಒಂದು ಸ್ವಲ್ಪ ಉಪ್ಪು ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದನ್ನು ಒಂದು 5ರಿಂದ 10 ನಿಮಿಷ ಇದು ಮುಳುಗೋ ಥರ ನೀರನ್ನು ಹಾಕ್ಬಿಟ್ಟು ಅದರಲ್ಲಿ ನೆನೆ ಹಾಕಬೇಕು. ನೋಡಿ, ಈ ಥರ ಮಿಕ್ಸ್ ಆದಮೇಲೆ ನಾನು ನೀರು ತೊಗೊಂಡಿದ್ದೀನಿ. ನೀರನ್ನೆಲ್ಲ ಹಾಕಿ ಒಂದು 10 ನಿಮಿಷ ಬಿಟ್ಬಿಡಿ. ಈಗ ಮಾಡೋದ್ರಿಂದ ಹಾಗಲಕಾಯಲ್ಲಿರೋ ಕಹಿ ಅಂಶ ಹೋಗುತ್ತೆ. ಹಾಗಾಗಿ ಇದನ್ನು ನೆನೆಸ್ಕೊಂಡ್ರೆ ಚೆನ್ನಾಗಿ ವಿಷ ಎಲ್ಲ ಕಡಿಮೆ ಆಗುತ್ತೆ. ನೋಡಿ, ಈಗ 10 ನಿಮಿಷ ಆಗಿದೆ. ನೀರನ್ನೆಲ್ಲ ಗಟ್ಟಿಯಾಗಿ ಹಿಂಡ್ಬಿಟ್ಟು ತಗೊಂಡಿದ್ದೀನಿ ನಾನೀಗ. ನೋಡಿ, ಎಲ್ಲನೂ ನೀರನ್ನು ಈ ಥರ ಗಟ್ಟಿಯಾಗಿ ಹಿಂಡ್ಬಿಟ್ಟು ತಗೋಬೇಕು. ತಗೊಂಡಿದ್ದಾದ ನಂತರ ಇದಕ್ಕೆ ಈಗ 2 ಟೇಬಲ್ ಸ್ಪೂನು ಕಡಲೆ ಹಿಟ್ಟು, ಆನಂತರ 1 ಟೇಬಲ್ ಸ್ಪೂನ್ ಆಗುವಷ್ಟು ಸಣ್ಣ ರವೆನ ಹಾಕ್ಕೊತಾ ಇದ್ದೀನಿ. 1 ಟೇಬಲ್ ಸ್ಪೂನು ಕಾರ್ನ್ ಫ್ಲೋರು, ಸಣ್ಣ ಚಿಟಿಕೆನಲ್ಲಿ ಗರಂ ಮಸಾಲ, ಆನಂತರ ಧನಿಯಾ ಪೌಡ್ರನ್ನು ಹಾಕಿ 1 ಟೇಬಲ್ ಸ್ಪೂನು ಖಾರದ ಪುಡಿ, ಆನಂತರ ಜೀರಿಗೆ ಪೌಡ್ರು, ನಾನು ಸ್ಮ್ಯಾಶ್ ಮಾಡ್ಕೊಂಡಿರೋ ಜೀರಿಗೆ ಹಾಗೂ ಅಜ್ಜಿವಾಯಿನ ಹಾಕ್ಕೊಂಡು ಒಂದು ಅರ್ಧ ಹೋಳು ನಿಂಬೆ ರಸ ಹಾಕ್ಕೊಂಡ್ಬಿಟ್ಟು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಇದನ್ನು ಈ ರೀತಿ ಮಿಕ್ಸ್ ಮಾಡ್ಕೊಳ್ಳಿ ಫಸ್ಟಾಗಿ. ಆನಂತರ ಒಂದು ಚೂರು ನೀರು ಹಾಕ್ಕೊಂಡ್ಬಿಟ್ಟು, ತುಂಬ ನೀರು ಹಾಕ್ಕೊಂಡು ಇದನ್ನು ತೆಳ್ಳಗೆ ಮಾಡೋದು ಬೇಡ, ಇದೇ ರೀತಿ ಗಟ್ಟಿಯಾಗಿರಬೇಕು. ನೆಕ್ಸ್ಟು ಈಗ ಎಣ್ಣೆನ ಕಾಯೋಕ್ಕಿಡೋಣ ಬನ್ನಿ. ಹೈ ಫ್ಲೇಮಲ್ಲಿಟ್ಟು ಚೆನ್ನಾಗಿ ಎಣ್ಣೆನ ಕಾಯಿಸ್ಕೋಬೇಕು. ನೋಡಿ, ಈಗ ಎಣ್ಣೆ ಕಾದಿದೆ. ಈಗ ಅದನ್ನು ಕಲಸಿಟ್ಟಿದ್ವಲ್ಲ ಹಾಗಲಕಾಯಿನ, ಅದನ್ನು ಬಿಡಿಯಾಗಿ ಒಂದೊಂದೇ ಬೀಳೋ ಥರ ಹಾಕ್ಕೊಬೇಕು. ಈ ರೀತಿ ನೋಡಿ, ಬಬಲ್ಸ್ ಬರ್ತಾ ಇದೆಯಲ್ಲ, ಇದೆಲ್ಲ ಬಬಲ್ಸ್ ಬರೋದು ಎಲ್ಲ ನಿಧಾನಕ್ಕೆ ಕಮ್ಮಿ ಆಗುತ್ತೆ. ನೋಡಿ, ಈ ಥರ ಕಮ್ಮಿ ಒಂದು 4ರಿಂದ 5 ನಿಮಿಷ ಆಗುತ್ತೆ ಇದು ರೆಡಿ ಆಗೋಕ್ಕೆ. ಬಬಲ್ಸ್ ಎಲ್ಲ ಕಡಿಮೆ ಆಗಿ ನಿಧಾನಕ್ಕೆ ಬಬಲ್ಸ್ ಒಂದೊಂದೇ ಬರ್ತಾ ಇರೋ ತನಕನೂ ಇದನ್ನು ಚೆನ್ನಾಗಿ ಬೇಯಿಸ್ಕೋಬೇಕು. 2 ಕಡೆನೂ ಬ್ರೌನ್ ಕಲರ್ ಆಗಬೇಕು. ಇದು ಬಿಸ್ಕೆಟ್ ಕಲರ್ ಅಂತಾರಲ್ಲ, ಆ ರೀತಿ ಆಗಬೇಕು. ಆವಾಗ ಇದನ್ನು ತಗೊಳ್ಳಿ ನೀವು. ಅದು ಬೆಂದಿದ್ದಾದಮೇಲೆ ಅದೇ ಮೇಲೆ ಬಂದಿರುತ್ತೆ, ಆವಾಗ ನಿಮ್ಗೆ ಗೊತ್ತಾಗುತ್ತೆ. ಇದು ಬಬಲ್ಸ್ ಎಲ್ಲ ಕಡಿಮೆ ಆದಮೇಲೆ ನೋಡಿ, ಈ ರೀತಿ ತಗೊಂಡ್ಬಿಟ್ಟು ಬೇರೆ ಪ್ಲೇಟಿಗೆ ಹಾಕ್ಕೊಳ್ಳಿ. ನಾನು ಈಗ ಉಳಿದಿರೋ ಮಿಶ್ರಣನೂ ಇನ್ನೊಂದು ಸರಿ ಹಾಕ್ಕೊತಾ ಇದ್ದೀನಿ. ನೋಡಿ, ಈ ರೀತಿ ಹಾಕ್ಕೋಬೇಕು. ಬಬಲ್ಸ್ ಎಲ್ಲ ಇದೇ ಥರ ಫಸ್ಟ್ ಹಾಕಿದಾಗ ಹೈ ಫ್ಲೇಮಿಂದ ಲೋ ಫ್ಲೇಮಲ್ಲಿ ಇಟ್ಟು ಚೆನ್ನಾಗಿ ಅದನ್ನು ಬೇಯಿಸ್ಕೋಬೇಕು. ಇದನ್ನು ಮಕ್ಕಳು ನಮ್ಮನೆಯಲ್ಲಂತೂ ತುಂಬ ಇಷ್ಟಪಟ್ಟು ತಿಂದರು. ನೀವು ಒಮ್ಮೆ ಟ್ರೈ ಮಾಡಿ ನೋಡಿ. ಇದೇ ರೀತಿ ಆರೋಗ್ಯಕರ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಸಪೋರ್ಟ್ ಮಾಡಿ. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಆ್ಯಂಡ್ ಶೇರ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್. ಸಬ್ಸ್ಕ್ರೈಬ್ ಫಾರ್ ಮೋರ್ ವಿಡಿಯೋಸ್. ನೋಡಿ ಯಾವ ಥರ ಬಂದಿದೆ ಅಂತ. ಈ ರೀತಿ ಬ್ರೌನ್ ಕಲರ್ ಆದಮೇಲೆ ತಕ್ಕೋಬೇಕು. ನೋಡಿ, ಬಬಲ್ಸು ಫುಲ್ಲಾಗಿ ಕಡಿಮೆ ಆಗಿದೆ. ಈಗ ನೀವು ನೋಡ್ತಾ ಇರ್ಬೋದು, ಬಬಲ್ಸು ಫಸ್ಟ್ ಹಾಕಿದಾಗ ಹೇಗಿರುತ್ತೆ, ಈಗ ನೋಡಿ ಫುಲ್ಲು ಬಬಲ್ಸ್ ಕಡಿಮೆ ಆದಮೇಲೆ ಆಗಲೇ ನಮಗೆ ಗೊತ್ತಾಗುತ್ತೆ ಈ ರೀತಿ ಆಗಿದೆ. ನೋಡಿ, ಈಗ ತಗೊಂಡ್ಬಿಡ್ಬೇಕು ಚೆನ್ನಾಗಿ. ಎಲ್ಲದನ್ನು ತಗೊಂಡ್ಬಿಟ್ಟು ನೀವು ಸರ್ವಿಂಗ್ ಬೌಲಿಗೆ ಹಾಕ್ಕೊಂಡು ಒಂದು 2 ನಿಮಿಷ ಬಿಟ್ಟು ತಿಂದರೂ ಚೆನ್ನಾಗಿರುತ್ತೆ, ಇಲ್ಲ ಬಿಸಿಯಾಗಿ ತಿಂದರೂ ಚೆನ್ನಾಗಿರುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್.